ಅವರು ಏನ್ ಹೇಳಿದ್ರಪ್ಪ ಅಂತಂದ್ರೆ ಅಲ್ಲಿ ಕಾಂಗ್ರೆಸ್ ನಿಂತಿಲ್ಲ ಬರೇಲಿ ಕ್ಷೇತ್ರದಿಂದ, ಅಲ್ಲಿ ನಿಂತಿರೋದು ಸಪಾ ಅಂದ್ರೆ ಸಮಾಜವಾದಿ ಪಾರ್ಟಿಯಿಂದ ಏನ್ ಬಿಫಾರ್ಮ್ ತಗೊಂಡು ಟಿಕೆಟ್ ಅಲ್ಲಿ ಎಲೆಕ್ಷನ್ ನಿಂತವ್ರಲ್ಲ ಅವರು ಮೂಲತಃ ಕಾಂಗ್ರೆಸ್ಸಿಗರು. ಅದ್ರ ಹಿಂದಿನ ದಿವಸ ಅಂದ್ರೆ ಎಲೆಕ್ಷನ್ ಬಿಫಾರ್ಮ್ ಸಿಗೋಕಿನ ಹಿಂದಿನ ದಿವಸನೇ ಕಾಂಗ್ರೆಸ್ ಅಲ್ಲಿದ್ರು, ಆಮೇಲೆ ಸಪಾಕ್ ಜಾಯ್ನ್ ಆದ್ರು. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ಸಿಗರು ಎಕ್ಸಾಕ್ಟ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಬೇರೆ ಬೇರೆ ಪಾರ್ಟಿಯಿಂದ ಬಂದಂತ ಜನರಿಗೆ ಟಿಕೆಟ್ ಕೊಡೋಕಿನ ಅವ್ರದ್ದೇ ಪಕ್ಷದವ್ರನ್ನ ಬೇರೆ ಪಕ್ಷಕ್ಕೆ ಸೇರಿಸಿ ಟಿಕೆಟ್ ಕೊಡ್ತಾವ್ರೆ. ಅಂದ್ರೆ ಅಲ್ಲಿ ಏನಂತಾರೆ ನೀವು ಒಂದ್ ರೀತಿ ನಂಬಿಕೆ ಉಳಿಸ್ಕೊಂಡು ಒಂದು ಒಗ್ಗಟ್ಟಿರ್ಲಿ. ಸರಿ ಅದ. ಈ ಸಲ ನಿಮಗೆ ಇನ್ನೊಂದು ಮಾತು ಹೇಳೋದಪ್ಪ ಅಂತಂದ್ರೆ ಹಿಂದಿನ ಒಂದು ಅಗ್ರಿಮೆಂಟ್ ಒಪ್ಪಂದಗಳಾಗಿ ಕೂಡಿ ಪಾಳ್ತಿದ್ರಲ್ಲ ಈ ವಿರೋಧ ಪಕ್ಷಗಳು, ಅದಕ್ಕಿಂತ ಇವತ್ತು ಅನಿವಾರ್ಯವಾಗಿ ಸಂಘಟನೆ ಗಟ್ಟಿ ಆಗಿಬಿಟ್ಟದ. ಯಾಕಂದ್ರೆ ಇವರು IT CBI ಮತ್ತೊಂದು ಹೇಳ್ಬೇಕಾಗ್ಯದ, ಇಡೀ ದಾರಿಗಳಿಂದಾಗೆ ಇವ್ರು ವಿರೋಧಗಳು ಫಿಕ್ಸ್ ಆಗಿಬಿಟ್ಟಿದ್ರೆ ಇವತ್ತು ವರ್ಷದಿಂದ ಆಗೋದಿಲ್ಲಪ್ಪ ಅಂತೇಳಿ. ಹೀಗಾಗಿ ಇವತ್ತಲ್ಲಿ ಉತ್ತರ ಪ್ರದೇಶ ಮತ್ತು ಅದ್ರ ಜೊತೆ ಮಹಾರಾಷ್ಟ್ರ ಎರಡೂ ಕಡೆ ಇವತ್ತು BJP ಹೊಡೆದು ಬಿದ್ದುಬಿಟ್ಟದ. ಇನ್ನು ಬಿಹಾರದ ನೋಡ್ಬೇಕು, ಯಾಕಪ್ಪ ಅಂದ್ರೆ ಬಿಹಾರದ ಯಾವ ರೀತಿ ಆಗ್ತದೆ ಏನೋ ಅಂತೇಳಿ. ಬಟ್ ಇವು ಎರಡೂದ್ರಿಂದಾಗಿ ಮಾತ್ರ ಇವತ್ತು ಇಲ್ಲಿ ಕಾಂಗ್ರೆಸ್ ಮತ್ತು SP, ಅಲ್ಲಿ ಮಹಾರಾಷ್ಟ್ರದಲ್ಲೇ ಕಾಂಗ್ರೆಸ್ ಮತ್ತು ನಮ್ಮ ಶಿವಸೇನೆ, ಅದ್ರ ಜೊತೆಗೆ ನಮ್ಮ NCP ಶರದ್ ಪವಾರ್ ಇವು ಯಶಸ್ವಿ ಆಗಿದ್ದಾರೆ. ಇಲ್ಲಿ ಮೋಸ್ಟ್ಲಿ ನಮ್ಮ ಮೋದಿ ಅವರ ಮತ್ತು ಶಾ ನಡೆದಿಲ್ಲ ಅಂತ. ಪ್ರವೀಣ್ ಸಿಂಗ್ ಅರೋನ್ ಅಂತ ಅವರು ಏನಂತಾರೆ, ನೀವು ಬರೇಲಿಯಲ್ಲಿ ಇದ್ರಲ್ಲ, ಬರೇಲಿದ ತೆಗೆದಿದ್ದೀನಿ ಇವಾಗ ನಾನು. ಸೊ ಅವ್ರು ಒಂದ್ ಸ್ವಲ್ಪ ಹಿಂದೆ ಬೀಳ್ತಾವ್ರು ಇವಾಗ. ಸೊ ಭಾರತೀಯ ಜನತಾ ಪಾರ್ಟಿ ಅವರು ಗಂಗ್ವಾರ್ ಅವ್ರು ಒಂದ್ ಸ್ವಲ್ಪ ಮುಂದೆ ಇದ್ದಾರೆ ಇವಾಗ. ಸೊ ಈ ರೀತಿ ನಡೀತಾ ಐತೆ. ಅಂದ್ರೆ ಇದಕ್ಕೆಲ್ಲ ಒಂದೇನಂತೀರ ನೀವು, ಈ ತಲೆ ರಾಹುಲ್ ಗಾಂಧಿ ಅವ್ರದ ಇಲ್ಲಪ್ಪ ಅಂತಂದ್ರೆ ನಮ್ಮ ಹಿರಿತಲೆ ಕರ್ನಾಟಕದ ಹಿರಿತಲೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ ಇರ್ಬೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಜಾಣ ಇರ್ಬೋದು, ಅನುಭವದ ಸಾಕಷ್ಟು. ಜೊತೆಗೆ ರಾಹುಲ್ ಅವರು ಈ ಒಂದು ಪಾದಯಾತ್ರೆಯಿಂದ ಬಹಳಷ್ಟು ಒಂದು ನಾಲೆಜ್ ಪಡ್ಕೊಂಡ್ರು, ಜನರ ಸಮಸ್ಯೆಗಳು ಏನಿದಾವ ಅಂತ ತಿಳ್ಕೊಂಡ್ರು, ಜೊತೆಗೆ ಜನರಿಗೆ ನಾವು ನಾಯಕ ಇದ್ದೀನಿ ಅಂತ ತೋರಿಸ್ಕೊಟ್ರು ಅವರು. ಇದು ಬಹಳ ಮಹತ್ವದ. ಇಲ್ಲಿವರೆಗೆ ನಡೆದಂತ ಇತಿಹಾಸದಲ್ಲೇ ರಾಹುಲ್ ಗಾಂಧಿ ಅವರಾಗ ಈವನ್ ಇಂದಿರಾ ಗಾಂಧಿ ಆಗಿರ್ಬೋದು ಮತ್ತಾರಾಗಿರ್ಬೋದು ಪಾದಯಾತ್ರೆ ಮಾಡಿದ ಯಾವ ನಾಯಕರು ಇಲ್ಲ. ಗಾಂಧೀಜಿ ಅವ್ರನ್ನ ಬಿಟ್ರೆ, ಅದರಿಂದ ಚಂದ್ರಶೇಖರ್ ಅವ್ರನ್ನ ಬಿಟ್ರೆ, ಆಮೇಲೆ ಅದ್ರ ಜೊತೆ ನಮ್ಮ ಇದ್ರದ್ದು ಆಂಧ್ರ ಪ್ರದೇಶ ಹಿಂದಿನ ನಮ್ಮ ಯಾರಪ್ಪ ಅಂದ್ರೆ ಈಗಿನ ಜಗನ್ಮೋಹನ್ ರೆಡ್ಡಿ ಅವರ ತಂದೆ ವಯಸ್ಸಾರ್ ಅವರು ಇಡೀ ಆಂಧ್ರ ತಮ್ಮ ಪಾರ್ಟಿನ ಕಟ್ಟಿದವರು ಅವರು. ಈ ಸಲ ಅದು ಬಹಳಷ್ಟು ಇಫೆಕ್ಟ್ ಆಗಿದೆ. ಮುಂದೆ ಅದು ಅವ್ರು ಅಡ್ಡಾಡೋದು ನೋಡ್ತೀನಿ ಅಂತಂದ್ರೆ ಇನ್ನೂ ಗಟ್ಟಿ ಆಗ್ಬೇಕಾಗಿತ್ತು, ಕೂಡ ಗಟ್ಟಿ ಆಗಿಲ್ಲ. ಇಲ್ಲ, ಏನೂ ಇರ್ಲಿಲ್ಲ ರೀ, ಅವ್ರದ್ದು ಸಂಘಟನೆ ಇಲ್ಲ, ಮುರಿದು ಹೋಗ್ಬಿಟ್ಟಿತ್ತು. ಅದು ನೀವು ಮರಿತಾ ಇದ್ದೀರಿ. ಅದಕ್ಕೆ ಕಾರಣ ಅಂತಂದ್ರೆ ಇಂದಿರಾ ಗಾಂಧಿ ಅವರು ಒನ್ ವುಮನ್ ಇದು ರೈಡಿಂಗ್ ಉಳಿದವ್ರು ಯಾರು ಆಸ್ಪತ್ರೆ ಕೊಡ್ತಾ ಇರಲಿಲ್ಲ. ಒನ್ ವುಮೆನ್ ಆರ್ಮಿ ಅಂತ. ಅದೇ ತಾನು ತನ್ನ ಮಕ್ಕಳು ಮರಿಮಕ್ಕಳು ಬರಬೇಕು. ಆ ಒಂದು ಹೊಡೆತದಿಂದ ಪಾರ್ಟಿ ಹೇಳಕ್ಕೆ ಮತ್ತೆ 10 ವರ್ಷ ಬೇಕಾಯ್ತು. ಇವಾಗ ನೋಡಿ ಸರ್, ಬಿಹಾರಕ್ಕೆ ಬರೋಣ. ಬಿಹಾರದಲ್ಲಿ ಜನತಾದಳ ಯುನೈಟೆಡ್ 14, ಭಾರತೀಯ ಜನತಾ ಪಾರ್ಟಿ 11, ರಾಷ್ಟ್ರೀಯ ಜನತಾದಳ್ 5, ಆಮೇಲೆ ಲೋಕ್ ಜನಶಕ್ತಿ ಪಾರ್ಟಿ ರಾಮ್ ವಿಲಾಸ್ ಪಾಸ್ವಾನ್ ಅವ್ರದ್ದು 5, ಆಮೇಲೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಲಿಬರೇಷನ್ ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ MLL ಇವ್ರದ್ದೇನಪ್ಪ ಅಂತಂದ್ರೆ ಇವ್ರದ್ದು 2 ಆಗ್ತೈತೆ. ಆಮೇಲೆ ಕಮ್ಯುನಿಸ್ಟ್ ಪಾರ್ಟಿ ಲೆನಿನಿಸ್ಟ್ 1, CPI ಅಂದ್ರೆ 1, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1, ಆಮೇಲೆ ಹಿಂದೂಸ್ತಾನಿ ಅವಾಮ್ ಮೋರ್ಚಾ 1. ಇಲ್ಲೂ ಸಹಿತ ಕಳೆದ ಸಲಾದಷ್ಟು ಆಗಿಲ್ಲ BJP ಮತ್ತು JDU. ಮತ್ತೆ ಇನ್ನೊಂದು ಇಲ್ಲಿ ನೆನ್ಪಿಡ್ಬೇಕಾಗಿದ್ದು ನೀವೇನಪ್ಪಾ ಅಂತಂದ್ರೆ NDAದೊಳಗ ನಾಳೆ ಏನಾದ್ರು ಇದು 236 ತೋರಿಸ್ತದೆ BJP ಟೋಟಲ್ ಆಲ್ ಓವರ್ ಇಂಡಿಯಾದಲ್ಲೇ. ಸರ್, ಬಿಹಾರ ಜನತೆ ಇನ್ನೂ ಅದು ನಮ್ಮ ಇವರು ನಿತೀಶ್ ಕುಮಾರ್ ಬಿಟ್ಟಿಲ್ಲ ಪಲ್ಟುರಾಮನ್ನ. ಯಾಕೆ ಈ ಮಾತು ಅಷ್ಟೊಂದು? ಇಲ್ಲ, ನಾವು ಪಲ್ಟುರಾಮ್ ಚಿಕ್ಕ ಮಾಡ್ತಿರ್ಬೋದಿಲ್ಲ ಅಂತಲ್ಲ, ಬಟ್ ರಾಹುಲ್ ನಮ್ಮ ಇವರು ಯಾರಪ್ಪ ಅಂದ್ರೆ ಲಾಲೂ ಪ್ರಸಾದ್ ಯಾದವ್ ಅವರು ಒಂದಿಷ್ಟು ಏನೋ ಅಲ್ಲಿ ಒಂದು ನಿಲ್ಲೋದಕ್ಕೆ ಆಸ್ಪತ್ರೆ ಮಾಡಿಕೊಟ್ಟಿದ್ರೆ ಸ್ವಲ್ಪ ಅಭಿವೃದ್ಧಿ ಏನಾದ್ರು ಆಗಿದ್ರು JDU ಅವ್ರ ಕಾಲದಲ್ಲಿ ಆಗ್ಯದ. ನಮ್ಮ ಇವ್ರ ಕಾಲದಲ್ಲಿ ನಿತೀಶ್ ಕುಮಾರ್ ಅವರು ಒಂದು ಸ್ವಲ್ಪ ಇದ್ದಿದ್ರಲ್ಲೇ ಲಿಬ್ರಲ್ ಇದ್ದಂಥ ಮನುಷ್ಯರು, ಜೊತೆಗೆ ಒಂದಿಷ್ಟು ಏನಪ್ಪಾ ಅಂತಂದ್ರೆ ಅಲ್ಲಿ ಜನರಿಗೂ ಕೆಲಸ ಮಾಡಿದ್ ನೋಡಿದಾರೆ. ಹೀಗಾಗಿ ಅವ್ರ ಬಗ್ಗೆ ಒಂದು ಬಿಹಾರ ನೋಡಿದ ಕಾಂಗ್ರೆಸ್ ಅವ್ರು ಮಾಡಿದಾಗ ಅದ್ರಂದ್ರೆ ಲಾಲು ಬಂದು ಸ್ವಲ್ಪ ಏನೋ ಅಲ್ಲ ಸರ್. ಬಿಹಾರ ಅಲ್ಲ, 1 ಸೆಕೆಂಡ್ ಹೇಳ್ತೀನಿ ಕೇಳಿ. ಬಿಹಾರಲ್ಲಿ ಆಲ್ಮೋಸ್ಟ್ ಆಲ್ ಲೇಬರ್ಸ್ ಅವ್ರೆ, ಅಂದ್ರೆ ಆಲ್ಮೋಸ್ಟ್ ಆಲ್ ಸಸ್ತಾ ಲೇಬರ್ ಸಿಗದೆ ಬಿಹಾರಿಂದ. ಬಿಹಾರಲ್ಲಿ ಎಲ್ಲ ನ್ಯಾಚುರಲ್ ರಿಸೋರ್ಸಸ್ ರಿಚ್ ಇವೆ. ಏನಕ್ಕಪ್ಪ ಅಂದ್ರೆ ದೊಡ್ಡ ದೊಡ್ಡ ನದಿಗಳು ಹರಿತಾವಲ್ಲಿ, ಫಲವತ್ತಾದ ಭೂಮಿ. ಆಲ್ಮೋಸ್ಟ್ ಆಲ್ ಬಿಹಾರ್ ಅಂದ್ರೆ ಮಗಧ, ಅಲ್ಲಿಯ ಏನಂತೀರ ನೀವು, ಆ ಒಂದು ದೇಶದ ರಾಜಧಾನಿ